ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, ಏನು KEA ಕ್ವಶನ್ ಪೇಪರ್ ಟ್ರೆಂಡ್ ಇತ್ತಲ್ಲ ಅದನ್ನು ಕಂಟಿನ್ಯೂ ಆಗಿದೆ. ಏನಂತ ಟ್ರೆಂಡ್ ನೋಡೋಣ. ನೋಡಿ, ಏನು 4 ಸಬ್ಜೆಕ್ಟ್ಗಳನ್ನು ನಾನು ಮುಂಚೆ ಹೇಳಿದ್ದೀನಲ್ಲ ಆ ಸಬ್ಜೆಕ್ಟ್ ಮೇಲೆ ತುಂಬ ಕ್ವಶನ್ಗಳನ್ನು ಕಂಟಿನ್ಯೂ ತೆಗಿತಿದ್ದಾರೆ. ಇವು 4 ಸಬ್ಜೆಕ್ಟ್ಗಳನ್ನು ನೀವು ಟಾರ್ಗೆಟ್ ಮಾಡಿದ್ರೆ ಮುಂದೆ ಬರೋ KE ಎಕ್ಸಾಮ್ಸ್ಗಳನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ಮತ್ತೆ ಇವಾಗ 4ನೇ ತಾರೀಕಿಗೆ ಏನಾಗಿತ್ತಲ್ಲ ಎಕ್ಸಾಮ್, ಜುಲೈ 4ಕ್ಕೆ ಮತ್ತು ಜುಲೈ 5ಕ್ಕೆ ಗ್ರೂಪ್ ಬಿ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಿದಾರಲ್ಲ, ಗ್ರೂಪ್ ಬಿ ಮತ್ತು ಗ್ರೂಪ್ ಎ KE ಕಡೆಯಿಂದ. ಇದರಲ್ಲಿ ನೋಡಿ 4ನೇ ತಾರೀಕಿಗೆ ಏನಾಗಿತ್ತಲ್ಲ ಎಕ್ಸಾಮು, ಇವು 4 ಸಬ್ಜೆಕ್ಟಿಂದ ಎಷ್ಟಂದರೆ 76 ಕ್ವಶನ್ ಬಂದಿದೆ. 76 ಕ್ವಶನ್ನ ತೆಗೆದಿದ್ದಾರೆ. ಮತ್ತು ನೋಡಿ, ಜುಲೈ 5ನೇ ತಾರೀಕಿಗೆ ಏನು ಎಕ್ಸಾಮ್ ಆಗಿತ್ತಲ್ಲ ಸಂಡೇ non-HKದು, ಇಲ್ಲಿ 67 ಕ್ವಶನ್ ಬಂದಿದೆ. 67 ಕ್ವಶನ್ನು ಇವು 4 ಸಬ್ಜೆಕ್ಟಿಂದ. ಅವು 4 ಸಬ್ಜೆಕ್ಟ್ ಯಾವುದಂತ ನೋಡೋಣ. ಯಾಕಂದರೆ ನೋಡಿ, ನೀವು ಆ 4 ಸಬ್ಜೆಕ್ಟ್ಗಳನ್ನು ಟಾರ್ಗೆಟ್ ಮಾಡಿದ್ರೆ ಮುಂದೆ ಬರೋ KE ಎಕ್ಸಾಮ್ಸ್ಗಳನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ನಾನು ಮುಂಚೆಯಿಂದನೂ ತುಂಬ ವಿಡಿಯೋದಲ್ಲಿ ಆ 4 ಸಬ್ಜೆಕ್ಟ್ಗಳನ್ನು ಓದಿ ತುಂಬ ರಿವಿಷನ್ನ ಮಾಡಿ ಅಂತ ಹೇಳಿದ್ದೀನಿ. ಯಾಕಂದರೆ KEದವರು ಅವು 4 ಸಬ್ಜೆಕ್ಟ್ಗಳನ್ನು ತುಂಬ ಟಾರ್ಗೆಟ್ ಮಾಡಿ ಕ್ವಶನ್ನ ತೆಗಿತಿದ್ದಾರೆ. ಸೊ ನೀವು ಅವು ಟಾರ್ಗೆಟ್ ಮಾಡಿಕೊಂಡು ನೀವು ಓದಿದ್ರೆ ಮುಂದೆ ಬರೋ ನೋಡಿ ಯಾವುದ್ಯಾವ್ದು ಎಕ್ಸಾಮ್ಸ್ ಅಂದರೆ, ಇವಾಗ PC ಇದೆ, ನೆಕ್ಸ್ಟು ಅದಕ್ಕಿಂತ ಬಿಫೋರ್ ಯಾವುದಿದೆ ಅಂದರೆ AO ಇದೆ ಮತ್ತು PC ಇದೆ. ಸೊ ಇವು 2 ಎಕ್ಸಾಮ್ಸ್ಗಳನ್ನು ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ತುಂಬ ಹೈ ಸ್ಕೋರ್ನ GS ಅಲ್ಲಿ ತೊಗೋಬೋದು ನೋಡಿ. ಮತ್ತು ನೋಡಿ, ನೆಕ್ಸ್ಟ್ ನೋಟಿಫಿಕೇಷನ್ ಆಗೋ VAO ಇದೆ. VAOದು ಹೇಳಿದ್ದೀನಿ, ಹೋದ ವರ್ಷ 60 ಕ್ವಶನ್ ಬಂದಿದೆ ಅವು 4 ಸಬ್ಜೆಕ್ಟ್ ಮೇಲೆ. VAO ಆಗುತ್ತೆ ಮತ್ತು SDA ಇದೆ, FDA. ಈ ಥರ KEA ಕಂಡಕ್ಟ್ ಮಾಡೋ ಎಕ್ಸಾಮ್ಸ್ಗಳನ್ನು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. GS ಪೇಪರಲ್ಲಿ ಸ್ಕೋರ್ ಮಾಡಬೇಕು ಅಂದರೆ ಇವು 4 ಸಬ್ಜೆಕ್ಟ್ಗಳನ್ನು ಜಾಸ್ತಿ ಟಾರ್ಗೆಟ್ ಮಾಡಬೇಕು. ಅಂದರೆ ನೋಡಿ, ನಾನು ಹೇಳಿದ್ದೀನಿ 70% ಟೈಮನ್ನ ಈ 4 ಸಬ್ಜೆಕ್ಟ್ಗಳಿಗೇ ಕೊಡಿ. ಇನ್ನು ಮಿಕ್ಕಿದ 30% ಟೈಮ್ ಏನು ಮಾಡಿ ಅಂದರೆ ಬೇರೆ ಸಬ್ಜೆಕ್ಟ್ಗಳಿಗೆ ಟೈಮ್ ಕೊಡಿ. 70 ಈ ಥರ 30 ಈ ಥರ ಟೈಮ್ ಟೇಬಲ್ನ ಹಾಕ್ಕೊಂಡು ಓದಿ. ಯಾಕಂದರೆ ಇವು 4 ಸಬ್ಜೆಕ್ಟ್ಗಳಿಗೆ 70% ಟೈಮು, ಮಿಕ್ಕಿದ ಸಬ್ಜೆಕ್ಟ್ಗಳು ಏನಿದಾವಲ್ಲ ಅದಕ್ಕೆ 30% ಟೈಮ್ನ ಕೊಟ್ಟು ಸ್ಟಡಿ ಮಾಡಿದ್ರೆ ನೀವು ಸ್ಕೋರ್ನ ಮಾಡ್ಬೋದು. ತುಂಬ ಜನ ನೋಡಿ ಇವು 4 ಸಬ್ಜೆಕ್ಟ್ಗಳನ್ನು ಕಡಿಮೆ ಓದೋದು. ಅವು 4 ಸಬ್ಜೆಕ್ಟು ಯಾವುದಂದರೆ ನೋಡಿ, ಫಸ್ಟ್ ಒಂದು ನಾನು ಹೇಳಿದ್ದೀನಿ ಯಾವುದಂದರೆ ಕರೆಂಟ್ ಅಫೇರ್ಸ್ಗೆ ತುಂಬ ಅಂದರೆ ತುಂಬ ಟೈಮ್ನ ಕೊಡಿ. ಯಾಕಂದರೆ ನೋಡಿ, ಈ 4ನೇ ತಾರೀಕಿಗೆ ಏನು ಜುಲೈ 4ಕ್ಕೆ ಸ್ಯಾಟರ್ಡೆ ಎಕ್ಸಾಮ್ ಆಗಿತ್ತಲ್ಲ HKದು, ಅದರಲ್ಲಿ ನೋಡಿ 31 ಕ್ವಶನ್ನ ಕೇಳಿದ್ದಾರೆ. ಕರೆಂಟ್ ಅಫೇರ್ಸ್ ಮೇಲೆ ಎಷ್ಟು ಅಂದರೆ 31 ಕ್ವಶನ್ ಬಂದಿದೆ. ಅದೇ non-HKದು ಸಂಡೇ ಎಕ್ಸಾಮ್ ಆಗಿತ್ತಲ್ಲ ಜುಲೈ 5ಗೆ, ಅಲ್ಲಿ 28 ಕ್ವಶನ್ ಬಂದಿದೆ ನೋಡಿ ಕರೆಂಟ್ ಅಫೇರ್ಸ್ ಮೇಲೆ. ನೋಡಿ, ಒಂದು ಸಬ್ಜೆಕ್ಟಲ್ಲಿನೇ 31 ಮತ್ತು 28 ಕ್ವಶನ್ ಬಂದಿದೆ ಅಂದರೆ ನೀವು ತುಂಬ ಕರೆಂಟ್ ಅಫೇರ್ಸ್ನ ಓದಬೇಕಾಗುತ್ತೆ, ತುಂಬ ರಿವಿಷನ್ ಮಾಡಬೇಕಾಗುತ್ತೆ. ನೋಡಿ, ನೀವು ಮಂತ್ಲಿ ಮ್ಯಾಗ್ಝಿನ್ ಆದರೂ ಓದಿ, ಡೈಲಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆದರೂ ಮಾಡ್ಕೊಳ್ಳಿ, ಬಟ್ ಒಟ್ಟಿನಲ್ಲಿ ಕರೆಂಟ್ ಅಫೇರ್ಸ್ನ ತುಂಬ ಓದಿ. ಅದರಲ್ಲಿ ನೋಡಿ, ಸ್ಕೀಮ್ಸ್ಗಳ ಮೇಲೆ ತುಂಬ ಕೇಳ್ತಿದ್ದಾರೆ ಕ್ವಶನ್ಸ್. ಸ್ಕೀಮ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಮುಂಚೆ ವಿಡಿಯೋಸಲ್ಲಿ ತುಂಬ ಹೇಳಿದ್ದೀನಿ, ಸ್ಕೀಮ್ಸ್ಗಳನ್ನು ನೋಡ್ಕೊಳ್ಳಿ. ಯಾವುದ್ಯಾವುದು ಮಿನಿಸ್ಟ್ರಿ ವೈಸು ಸಪ್ರೇಟ್ ಸ್ಕೀಮ್ಗಳನ್ನು ಮಾಡಿಕೊಂಡು ರಿವಿಷನ್ ಮಾಡ್ಕೊಳ್ಳಿ. ಇದೇ ಥರ AO, VAO ಮತ್ತು PC ಎಕ್ಸಾಮ್ಸ್ಗೆ ಕೇಳ್ತಾರೆ. ಸೆಕೆಂಡ್ ಯಾವುದಂದರೆ ನೋಡಿ, ಮೆಂಟಲ್ ಎಬಿಲಿಟಿನ ಟಾರ್ಗೆಟ್ ಮಾಡಿ ಅಂತ ಹೇಳಿದ್ದೀನಿ. ಯಾಕಂದರೆ ತುಂಬ ಕ್ವಶನ್ಸ್ ಬರುತ್ತೆ. ಜುಲೈ 4ಗೆ ಏನಾಗಿತ್ತಲ್ಲ ಎಕ್ಸಾಮ್ HKದು, ಅಲ್ಲಿ 13 ಕ್ವಶನ್ ಕೇಳಿದ್ದಾರೆ. non-HKದಲ್ಲಿನೂ 13 ಕ್ವಶನ್ ಬಂದಿದೆ. ಸೊ ಈ ಥರ 13ರಿಂದ 15 ಕ್ವಶನ್ನು ಮೆಂಟಲ್ ಎಬಿಲಿಟಿ ಮೇಲೆ ಕೇಳ್ತಿದ್ದಾರೆ. ಯಾರಂದರೆ KEದವರು. ಇನ್ನೊಂದು ಯಾವುದಂದರೆ ನೋಡಿ, ಹಿಸ್ಟ್ರಿನ ತುಂಬ ಟಾರ್ಗೆಟ್ ಮಾಡಿ ಓದಿ. ಯಾಕಂದರೆ ತುಂಬ ನೆನಪಾರುತ್ತೆ, ತುಂಬ ಲೆಂದಿಯಾಗಿ ಕ್ವಶನ್ನ ಕೇಳ್ತಾರೆ ಹಿಸ್ಟ್ರಿ ಮೇಲೆ. 4ನೇ ತಾರೀಕಿಗೆ ಏನು ಎಕ್ಸಾಮ್ ಆಗಿತ್ತಲ್ಲ HKದಲ್ಲಿ 18 ಕ್ವಶನ್ ಹಿಸ್ಟ್ರಿ ಮೇಲೆ ಕೇಳಿದ್ದಾರೆ. ಸೊ ನೀವು 18 ಕ್ವಶನ್ ಅಂದರೆ ನೋಡಿ ತುಂಬ ಆಯಿತು, ಜಾಸ್ತಿ ಆಯಿತು ನೋಡಿ. ಇವು 3 ಸಬ್ಜೆಕ್ಟ್ ಮಾಡಿದ್ರೆ ಎಷ್ಟು ಕ್ವಶನ್ ಆಯಿತು? ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಹಿಸ್ಟ್ರಿ. 31, 13, 18. 31 + 31 62 ಕ್ವಶನ್ ಇವು 3 ಸಬ್ಜೆಕ್ಟಿಂದನೇ ಆಯಿತು. ಮತ್ತು ನೋಡಿ, ನಿನ್ನೆ ಎಷ್ಟು ಕೇಳಿದ್ದಾರೆ ಅಂದರೆ ಸಂಡೇ ಆಗಿರೋದರಲ್ಲಿ 16 ಕ್ವಶನ್ನು ಹಿಸ್ಟ್ರಿ ಮೇಲೆ ಬಂದಿದೆ. ಮತ್ತು ನೋಡಿ, ಇನ್ನೊಂದು ಯಾವುದಂದರೆ ಸೈನ್ಸ್ ಮೇಲೆ ನೀವು ಓದಲೇಬೇಕು. ಜನರಲ್ ಸೈನ್ಸ್ ಆದರೂ ಓದಿ, ಸೈನ್ಸ್ ಆ್ಯಂಡ್ ಟೆಕ್ ಅಂತ ಇರುತ್ತಲ್ಲ, ಸೈನ್ಸ್ನ ಓದಿದ್ರೆ ನೋಡಿ 12ರಿಂದ 15 ಕ್ವಶನ್ ಬರುತ್ತೆ. ನಿನ್ನೆ 13 ಕ್ವಶನ್ ಕೇಳಿದ್ದಾರೆ. ಲಾಸ್ಟ್ ಟೈಮ್ನು 13 ಕ್ವಶನ್ನು ಜುಲೈ 4ಗೆ ಆಗಿತ್ತಲ್ಲ HK ಎಕ್ಸಾಮು, ಅಲ್ಲಿ ಕೇಳಿದ್ದಾರೆ. ನೋಡಿ, ಇದು ಏನು HK ಎಕ್ಸಾಮ್ ಆಗಿತ್ತಲ್ಲ ಜುಲೈ 4, ಆ ಎಕ್ಸಾಮ್ ಕ್ವಶನ್ ಪೇಪರ್ ನೀವು ನೋಡಿರ್ಬೋದು. ಇದರ PDF ನಾನು ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ. ಮತ್ತು ನೋಡಿ, ಎಷ್ಟು ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಬಂದಿದ್ದು ಅಂತಲೂ ಹಾಕಿದ್ದೀನಿ. 31 ಕರೆಂಟ್ ಅಫೇರ್ಸ್ ಬಂದಿದ್ದು ಅಂತ ಹಾಕಿದ್ದೀನಿ. ಹಿಸ್ಟ್ರಿಯಲ್ಲಿ 18 ಕ್ವಶನ್ ಕೇಳಿದರು, ಮೆಂಟಲ್ ಎಬಿಲಿಟಿಯಲ್ಲಿ 13 ಕ್ವಶನ್ ಕೇಳಿದರು, ಸೈನ್ಸಲ್ಲಿ
12 ಕ್ವಶನ್ ಕೇಳಿದರು. ಈ ಥರ ನಾನು 4 ಸಬ್ಜೆಕ್ಟ್ನ ಟಾರ್ಗೆಟ್ ಮಾಡಿ ಓದಿ ಅಂತೇಳಿ ಹಾಕಿದ್ದೀನಿ. ಅಂದರೆ ನೋಡಿ ಇವು 4 ಸಬ್ಜೆಕ್ಟ್ ಮೇಲೆ 76 ಕ್ವಶನ್ನ ತೆಗೆದಿದ್ದಾರೆ. 76 ಅಂದರೆ ನೋಡಿ ಇನ್ನು ಜಿಯೋಗ್ರಫಿ ಉಳಿದಿದೆ, ಮತ್ತು ಎಕನಾಮಿಕ್ಸ್ ಉಳಿದಿದೆ, ಎನ್ವೈರನ್ಮೆಂಟ್ ಎಕಾಲಜಿ ಉಳಿದಿದೆ, ನೆಕ್ಸ್ಟ್ ಪಾಲಿಟಿ ಉಳಿದಿದೆ. ನೋಡಿ ಇವೆಲ್ಲ ಕೂಡಿನೂ ಬರೀ 24 ಕ್ವಶನ್, ಇವು 4 ಸಬ್ಜೆಕ್ಟ್ ಕೂಡಿ 24 ಕ್ವಶನ್ ಬಂದಿದೆ. ಮತ್ತು ಪಂಚಾಯತ್ ರಾಜು ಬೇರೆ ಎಲ್ಲ ಸೇರಿ 24 ಕ್ವಶನು. ಇವು 4 ಸಬ್ಜೆಕ್ಟ್ ಮೇಲೇ 76 ಕ್ವಶನ್ ಬಂದಿದೆ. ನೀವು ಅದರಲ್ಲಿ ನೋಡಿ ಕರೆಂಟ್ ಅಫೇರ್ಸು ಮೆಂಟಲ್ ಎಬಿಲಿಟಿ ಮಾಡಿದ್ರೆ ಮಿನಿಮಮ್ ಏನಿಲ್ಲ ಅಂದರೂ 40 to 50 ಕ್ವಶನ್ನ ಅಟೆಂಡ್ ಮಾಡ್ಬೋದು. ಅಷ್ಟು ಕ್ವಶನ್ ಕಂಪಲ್ಸರಿ ಕೇಳ್ತಿದ್ದಾರೆ ನೋಡಿ. ಅದ್ರ ಸಲುವಾಗಿ ಹೇಳ್ತಿರೋದು, ಆ ಥರ ಟಾರ್ಗೆಟ್ ಮಾಡಿ ಓದಿದ್ರೆ ತುಂಬ ಜನ ನೋಡಿ ಈ ಕರೆಂಟ್ ಅಫೇರ್ಸ್ ಏನಿರುತ್ತಲ್ಲ ಇಲ್ಲೇ ಕ್ವಶನ್ನ ಮಿಸ್ಟೇಕ್ ಮಾಡೋದು. ಪಾಲಿಟಿಯಲ್ಲಿ ಯಾರಾದರೂ ಮಿಸ್ ಮಾಡ್ತಾರಾ? ಈಸಿಯಾಗಿ ಎಲ್ಲರೂ ಟಚ್ ಮಾಡ್ತಾರೆ ಪಾಲಿಟಿಯಲ್ಲಿ. ಅದೇ ಜಿಯೋಗ್ರಫಿಯಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲರೂ ಟಚ್ ಮಾಡ್ತಾರೆ ಜಿಯೋಗ್ರಫಿಯಲ್ಲಿ. ಬಟ್ ನೋಡಿ ಕರೆಂಟ್ ಅಫೇರ್ಸಲ್ಲಿ ತುಂಬ ಜನಕ್ಕೆ ಗೊತ್ತಿರಲ್ಲ, ಯಾಕಂದರೆ ಎಲ್ಲರ ಥರನೂ ಕರೆಂಟ್ ಅಫೇರ್ಸ್ನ ಓದಿರಲ್ಲ. ಸೊ ನೀವು ಏನು ಮಾಡಬೇಕಂದ್ರೆ ಕರೆಂಟ್ ಅಫೇರ್ಸ್ನ ಟಾರ್ಗೆಟ್ ಮಾಡಬೇಕು, ಇಲ್ಲಿ ಕ್ವಶನ್ಸ್ನ ಜಾಸ್ತಿ ಕರೆಕ್ಟ್ ಮಾಡಬೇಕು. ಅದೇ ರೀತಿ ನೋಡಿ ಮೆಂಟಲ್ ಎಬಿಲಿಟಿ ತುಂಬ ಜನ ಕರೆಕ್ಟ್ ಮಾಡಲ್ಲ, ಇಲ್ಲಿ 3-4 ಕ್ವಶನ್ ಅಷ್ಟೇ ಕರೆಕ್ಟ್ ಮಾಡ್ತಾರೆ. ಸೊ ಇಂಥದ್ರಲ್ಲಿ ನೀವು ಜಾಸ್ತಿ ಕ್ವಶನ್ನ 9-10 ಕ್ವಶನ್ 10-12 ಕೇಳಿದ್ರೆ 9-10 ಕ್ವಶನ್ನ ನೀವು ಕರೆಕ್ಟ್ ಮಾಡಬೇಕು. ನೋಡಿ ಕರೆಂಟ್ ಅಫೇರ್ಸ್ ಮೆಂಟಲ್ ಎಬಿಲಿಟಿಯಲ್ಲಿ ಯಾರು ಜಾಸ್ತಿ ಕ್ವಶನ್ನ ಕರೆಕ್ಟ್ ಮಾಡ್ತಿರಲ್ಲ ನಿಮ್ಮದು ಸ್ಕೋರ್ ಖಂಡಿತ ಹೈ ಬರುತ್ತೆ. ನೋಡಿ KA ಕ್ವಶನ್ ಪೇಪರಲ್ಲಿ 60ರಿಂದ 70 ಮಾಡೋದು ತುಂಬ ಡಿಫಿಕಲ್ಟ್, ಯಾಕಂದರೆ ಕರೆಂಟ್ ಅಫೇರ್ಸ್ ಮೆಂಟಲ್ ಎಬಿಲಿಟಿ ನೀವು 60 ಮೇಲೆ ಮಾಡಿ ಒಳ್ಳೆ ಸ್ಕೋರ್ ಆಗುತ್ತೆ. ಆರಾಮ್ಸೆ 60ರಿಂದ 65 ಮಾಡಿದ್ರೆ ಬೆಸ್ಟ್ ಸ್ಕೋರ್ ನೋಡಿ KA ಕಂಡಕ್ಟ್ ಮಾಡೋ GS ಪೇಪರಲ್ಲಿ. ನೋಡಿ ಇವೆಲ್ಲ ಏನು ಕ್ವಶನ್ ಬಂದಿದೆ ನೋಡಿ, ಇವೆಲ್ಲ ಕರೆಂಟ್ ಅಫೇರ್ಸ್ ರಿಲೇಟೆಡೇ. ಆಶಾ ಕಾರ್ಯಕರ್ತರಿದೆ, ಇದು ಕರೆಂಟ್ ಅಫೇರ್ಸ್ ಇದೆ ನೋಡಿ. ಇದು ಕರ್ನಾಟಕದ ರಿಲೇಟೆಡ್ ಕೇಳಿದ್ದಾರೆ, ಇದು ಕರೆಂಟ್ ಅಫೇರ್ಸ್ ಇದೆ. ತುಂಬ ಕರೆಂಟ್ ಅಫೇರ್ಸ್ನ ಕೇಳಿದ್ದಾರೆ ನೋಡಿ. ಇದು ಕರೆಂಟ್ ಅಫೇರ್ಸ್ ಇದೆ, ಯಾವುದಂದರೆ ಅಂತ್ಯೋದಯ ಸ್ಕೀಮ್ ಬಗ್ಗೆ ಕೇಳಿದ್ದಾರೆ, ಇದು ಕರೆಂಟ್ ಅಫೇರ್ಸ್ ಇದೆ ನೋಡಿ. ಇಲ್ಲಿ ಅಮೃತ ಸ್ಕೀಮ್, ಇದು ಕರೆಂಟ್ ಅಫೇರ್ಸ್ ಇದೆ. ಯೋಜನೆಗಳ ಬಗ್ಗೆ ಸ್ಕೀಮ್ಸ್ ಏನಿದಾವಲ್ಲ ಅದರ ಬಗ್ಗೆ ತುಂಬ ಕ್ವಶನ್ನ ಕೇಳ್ತಿದ್ದಾರೆ, ಅದರ ರಿಲೇಟೆಡು. ಇದು ನೋಡಿ, ಇದು ಸ್ಕೀಮ್ಸ್ ಇದೆ ನೋಡಿ. ಈ ಥರ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸ್ಟಡಿನ ಮಾಡಿ. ನೆಕ್ಸ್ಟ್ ಬರೋ PC, AO ಮತ್ತು SDFD ಎಕ್ಸಾಮ್ಸ್ಗಳನ್ನು, VO ಎಕ್ಸಾಮ್ಸ್ಗಳನ್ನು ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ನೀವು ನೋಡಿ ಕರೆಂಟ್ ಅಫೇರ್ಸ್ ಬರಲ್ಲ, ನನಗೆ ಮೆಂಟಲ್ ಎಬಿಲಿಟಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ಸ್ಕೋರ್ ಮಾಡೋಕ್ಕಾಗಲ್ಲ. ಇದು ಮಾತ್ರ 100% ನಿಜ. ಇದು ನೋಡಿ WTO, ಇದ್ರದ್ದು ಕರೆಂಟ್ ಅಫೇರ್ಸ್ನೇ ಇದೆ, ಇವಾಗ ರಿಲೇಟೆಡೇ ಕೇಳಿರ್ತಾರೆ. ಸೊ ಇವೆಲ್ಲ ತುಂಬ ಕರೆಂಟ್ ಅಫೇರ್ಸ್ನ ಕ್ವಶನ್ನ ಕೇಳಿದ್ದಾರೆ. ನೀವು ನೋಡಿ 4 ಮತ್ತು 5ನೇ ತಾರೀಕಿಗೆ ಏನು KE ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾರಲ್ಲ, 4 ಮತ್ತು 5 ಸ್ಯಾಟರ್ಡೆ ಸಂಡೇ HK ಮತ್ತು ನಾನ್ HK ಗ್ರೂಪ್ A ಮತ್ತು ಗ್ರೂಪ್ B ಕಂಡಕ್ಟ್ ಮಾಡಿದ್ದಾರೆ. ಇವು 2 ಕ್ವಶನ್ ಪೇಪರ್ನ ನೀವೇನು ಮಾಡಬೇಕಂದ್ರೆ ಜೆರಾಕ್ಸ್ ತೊಗೊಂಡು ಸಾಲ್ವ್ ಮಾಡಿ, ಪರ್ಫೆಕ್ಟಾಗಿ ಸಾಲ್ವ್ ಮಾಡಿ. ಮತ್ತು ಅದರಲ್ಲಿ ನೋಡಿ ಮೆಂಟಲ್ ಎಬಿಲಿಟಿಗಳನ್ನು ಕೇಳಿದ್ದಾರೆ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಸಿ ಇದಾವೆ, ತುಂಬ ಡಿಫಿಕಲ್ಟ್ ಏನಿಲ್ಲ. ನಾನು ಹೇಳಿದ್ದೀನಿ ಸಿಟ್ಟಿಂಗ್ ಅರೇಂಜ್ಮೆಂಟು, ಇಂಟ್ರೆಸ್ಟ್ ಮೇಲೆ ಕಂಪೌಂಡ್ ಕೇಳ್ತಾರೆ ಮತ್ತು ಸಿಂಪಲ್ಲು ಕೇಳ್ತಾರೆ. ಸೊ ಆ ಥರ ಮತ್ತು ವೀಕ್ಗಳ ವಾರದ ಮೇಲೆ ಕೇಳ್ತಾರೆ. ಸೊ ಪರ್ಸೆಂಟೇಜ್ ಇರುತ್ತೆ. ಮತ್ತು ಟ್ರೈನ್ ಮೇಲೆ ಕೇಳ್ತಾರೆ, ಟ್ರೈನ್ ಮೇಲೆ ಇವ್ರು ಜಾಸ್ತಿ ಕೇಳ್ತಿಲ್ಲ. ಇವು ಏನು ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡ್ತಿರಲ್ಲ, ಯಾವ ಟಾಪಿಕ್ ಮೇಲೆ ಮೆಂಟಲ್ ಎಬಿಲಿಟಿನ ಕೇಳ್ತಿದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಅದ್ರ ಸಲುವಾಗಿ ನಾನು ಹೇಳ್ತಿರೋದು ಸಾಲ್ವ್ ಮಾಡಿ ನೋಡಿ. ಇವು 2 ಪೇಪರ್ನ ಸಾಫ್ಟ್ ಕಾಪಿ ನೋಡಿ ಸಾಲ್ವ್ ಮಾಡಬೇಡಿ, 2 ಪೇಪರ್ನ ಜೆರಾಕ್ಸ್ ತೊಗೊಳ್ಳಿ. ಜೆರಾಕ್ಸ್ ತೊಗೊಂಡು ಈಸಿಯಾಗಿ ಸಾಲ್ವ್ ಮಾಡಿದ್ರೆ ನಿಮಗೆ ನೆನಪುಳಿಯುತ್ತೆ ನೋಡಿ. ಯಾವ ರೀತಿ ಸೈನ್ಸ್ ಮೇಲೆ ತುಂಬ ಕ್ವಶನ್ನ ಇನ್ಡೆಪ್ತಾಗಿ ಕೇಳ್ತಿದ್ದಾರೆ, ಅಪ್ಲೈಡ್ ಸೈನ್ಸ್ನ ತುಂಬ ಕೇಳ್ತಿದ್ದಾರೆ. ಬಜೆಟ್ ರಿಲೇಟೆಡ್ ನೋಡಿ 26, 27 ಕೇಳಿದ್ದಾರೆ. ಇದು 13ನೇ ಕ್ವಶನ್ ನೋಡಿ, ಇದು ಕರೆಂಟ್ ಅಫೇರ್ಸ್ ಇದೆ. ಪ್ರಾರಂಭ 2026 ಅಂತ ಕೇಳಿದ್ದಾರೆ. ಸೊ ಇವೆರಡು ಕರೆಂಟ್ ಅಫೇರ್ಸ್ ಇದೆ. ಸೊ ಈ ರೀತಿ ತುಂಬ ಕರೆಂಟ್ ಅಫೇರ್ಸ್ನ ಕ್ವಶನ್ನ KA ಕೇಳ್ತಿದ್ದಾರೆ ನೋಡಿ. ಸೈನ್ಸ್ ಮೇಲೂ ತುಂಬ ಕ್ವಶನ್ ಬರ್ತಿದೆ, ಇನ್ ಡೆಪ್ತ್ ಆಗಿದೆ, ಅಪ್ಲೈಡ್ ಸೈನ್ಸ್ ಥರ ಕೇಳ್ತಿದ್ದಾರೆ. ಸೊ ಸೈನ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಹಿಸ್ಟ್ರಿ ನೋಡಿ. ಪಾಲಿಟಿ ಅದು ಜಾಸ್ತಿ ಓದಕ್ಕೆ ಹೋಗಬೇಡಿ, ಬಟ್ ಅವೆಲ್ಲ ಓದಬಾರ್ದಂತೇನಿಲ್ಲ, ಕಡಿಮೆ ಟೈಮ್ ಕೊಟ್ಟು ಓದಿ. ಪಾಲಿಟಿ ಎಲ್ಲ ನೆನಪಾರಲ್ಲ, ಈಸಿಯಾಗಿ ಮಾಡ್ಬೋದು. ಪಾಲಿಟಿ ಮತ್ತು ಎಕನಾಮಿಕ್ಸ್ನ ತುಂಬ ಕಡಿಮೆ ಓದಿ. KE ಎಕ್ಸಾಮ್ಸ್ ಬರಿತಿದ್ರೆ ಎಕನಾಮಿಕ್ಸ್ನ ತುಂಬ ಕಡಿಮೆ ಓದಿ. ಜಿಯೋಗ್ರಫಿನೂ ಅಷ್ಟೇನು ಡೆಪ್ತಾಗಿ ಕೇಳಲ್ಲ, ಈಸಿ ಕೇಳ್ತಾರೆ. ವರ್ಲ್ಡ್ ಜಿಯೋಗ್ರಫಿ ಏನೂ ಕೇಳೋದೇ ಇಲ್ಲ ಅವರು. ಇಂಡಿಯನ್ನು ಮತ್ತು ಕರ್ನಾಟಕ ಜಿಯೋಗ್ರಫಿ ನೋಡಿಕೊಂಡ್ರೆ ಸಾಕು. ಒಂದೊಂದು ಕ್ವಶನ್ನು ಫಿಸಿಕಲ್ ಜಿಯೋಗ್ರಫಿ ಮೇಲೆ ಕೇಳ್ತಾರೆ. ಹಿಸ್ಟ್ರಿನ ಪರ್ಫೆಕ್ಟಾಗಿ ನೋಡ್ಕೋಬೇಕು ನೋಡಿ, ಯಾಕಂದರೆ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಹಿಸ್ಟ್ರಿ ಮೇಲೆ ಕೇಳ್ತಿದ್ದಾರೆ. ನಿನ್ನೆ ಕ್ವಶನ್ ಪೇಪರ್ನ ನೋಡಿ, ಅಲ್ಲೆಲ್ಲ ಗುಪ್ತರ ಮೇಲೆ ಕೇಳಿದ್ದಾರೆ, ಇನ್ ಡೆಪ್ತಾಗಿ ಸ್ವಲ್ಪ ಕೇಳಿದ್ದಾರೆ. ನೀವು ಕರೆಕ್ಟಾಗಿ ನೋಡಿದ್ರೆ ನೋಡಿ ಅಪ್ಲೈಡ್ ಸೈನ್ಸ್ ಎಲ್ಲ ಹೆಂಗೆ ಕೇಳಿದ್ದಾರೆ, ಸೈನ್ಸ್ ಮೇಲೆ ಅಪ್ಲೈಡ್ ಸೈನ್ಸ್ ಕೇಳಿದ್ದಾರೆ. ನೀವು ಸೈನ್ಸ್ನ ಕರೆಕ್ಟಾಗಿ ಓದ್ಕೊಂಡ್ರೆ ಜಾಸ್ತಿ ಸ್ಕೋರ್ನ ಮಾಡ್ಬೋದು ನೋಡಿ. ಇದು ಭವಾನಿ ಅಂತ ಏನಿದೆಯಲ್ಲ, ಇದನ್ನು ಕರೆಂಟ್ ಅಫೇರ್ಸ್ ರಿಲೇಟೆಡೇ ಇದೆ. ಸೊ ತುಂಬ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಹಿಸ್ಟ್ರಿ, ಸೈನ್ಸು, ಇವು 4 ಸಬ್ಜೆಕ್ಟ್ನ ಟಾರ್ಗೆಟ್ ಮಾಡಿ ಓದಿ.
ಅಪ್ಕಮಿಂಗ್ ವಿ ಒ ಎಕ್ಸಾಮ್ಸ್ಗಳನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಇದನ್ನು ಒಂದು ಮಾತ್ರ ಹೇಳ್ತೀನಿ. ಮತ್ತೆ ನೋಡಿ, ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ನೋಡಿ, ನಿಮ್ಮ ಸ್ಟಡಿ ಏನಿದೆಯಲ್ಲ ಅದನ್ನು ಕಂಟಿನ್ಯೂ ಮಾಡಿ, ಯಾಕಂದರೆ ಟೈಮ್ ಇಲ್ಲ. ಎ ಇದೇ ಮಂತ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತು ನೋಡಿ, ಪಿ ಸಿ ಇದೆ. ಪಿ ಸಿ ಆಗಸ್ಟ್ 2ಕ್ಕೆ, ಸಿವಿಲ್ ಪಿ ಸಿ ಇದೆ ಸೆಪ್ಟೆಂಬರಲ್ಲಿ, ಡಿ ಆರ್ ಮತ್ತು ಸಿ ಆರ್ ಪಿ ಸಿ ಇದೆ. ಸೊ ಟೈಮ್ ಇಲ್ಲ, ಒಂದೊಂದು ತಿಂಗಳೂ ಟೈಮ್ ಉಳ್ಕೊಂಡಿಲ್ಲ. ಸಿವಿಲ್ ಪಿ ಸಿಗೆ ನೋಡಿ ಇನ್ನೊಂದು 20 ಡೇಸ್ ಉಳಿದಿದೆ. ಸೊ ರಿವಿಷನ್ನ ಮಾಡಿ, ಮತ್ತೆ ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.